another weekend, another story. If we tried it, we can make it. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಿರೋದು ತುಮಕೂರಿಂದ. ಅನದರ್ ವೀಕೆಂಡ್ ಅನದರ್ ಸ್ಟೋರಿ. ಒಂದು ಪರ್ಫೆಕ್ಟ್ ವೀಕೆಂಡ್ ಗೆಟ್ ಅವೇ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿರೋಂತದ್ದು. ಇಲ್ಲಿ ನಮ್ಗೆ ಮುಖ್ಯವಾಗಿ ನೋಡೋಕ್ ಸಿಗೋಂತದ್ದು ಪಿಕಾಕ್ ಟೆಂಪಲ್ ಒಂದು, ಆಮೇಲೆ ಹಿಲ್ ಟಾಪ್ ಟೆಂಪಲ್ ಇದೆ, ಬ್ಯೂಟಿಫುಲ್ ಲೇಕ್ ಕೂಡ ಇದೆ. ಸ್ಕಿಪ್ ಮಾಡದೆ ವಿಡಿಯೋನ ಕಡೆ ತನಕ ನೋಡಿ. ನೀವೇನಾದ್ರು ಮೊದಲನೇ ಸಲ ನನ್ನ ಚಾನಲ್ ನ ನೋಡ್ತಿದ್ರೆ, ಹಾಯ್, ನಾನು ಲತಾ. ನಿಮ್ಗೆ ಏನಾದ್ರು ಶಾಪಿಂಗ್, ಲೈಫ್ ಸ್ಟೈಲ್, ಟ್ರಾವೆಲ್ ವ್ಲಾಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಪ್ಲೀಸ್ ಟು ಕನ್ಸಿಡರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ because I make videos on all of it. So let's get started with today's vlog. ಇವತ್ತು ನಾವು ನೈಸ್ ರೋಡ್ ನ ಸ್ಕಿಪ್ ಮಾಡಿದ್ವಿ. ಇನ್ಸ್ಟೆಡ್ ಔಟರ್ ರಿಂಗ್ ರೋಡ್ ಇಂದ ಕಂಠೀರವ ಸ್ಟುಡಿಯೋ ಸೈಡ್ ಬಂದು ತುಮಕೂರು ರೋಡ್ಗೆ ಜಾಯ್ನ್ ಆದ್ವಿ. ದೇರ್ ಇಸ್ ಸಮಥಿಂಗ್ ಅಬೌಟ್ ಅರ್ಲಿ ಮಾರ್ನಿಂಗ್ ಡ್ರೈವ್ಸ್ ಅಲ್ವಾ. ಕಡಿಮೆ ಟ್ರಾಫಿಕ್, ಫೇವ್ರೆಟ್ ಪ್ಲೇ ಲಿಸ್ಟ್, ಹಾಗೆ ದ ಎಕ್ಸೈಟ್ಮೆಂಟ್ ಆಫ್ ಎಕ್ಸ್ಪ್ಲೋರಿಂಗ್ ಅ ನ್ಯೂ ಪ್ಲೇಸ್ ಕೂಡ ಹೌದು. ಹಾನೆಸ್ಟ್ಲಿ ಜರ್ನಿ ಇಟ್ ಸೆಲ್ಫ್ ಫೀಲ್ಸ್ ಜಸ್ಟ್ ಆಸ್ ಬ್ಯೂಟಿಫುಲ್ ಆಸ್ ದ ಡೆಸ್ಟಿನೇಷನ್. ಈಗ ಇಲ್ಲಿ ನೀವು ನೋಡ್ತಿರೋದು ಬಂದು ಎಂಟ್ರೆನ್ಸ್ ಅಲ್ಲಿ ನಾವು ಟಿಕೆಟ್ ನ ಕೊಂಡ್ಕೊಂಡಿದೀವಿ. ಸೊ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಪ್ರೈಸ್ ಬಂದು 40 ರೂಪೀಸ್ ಆಗಿರುತ್ತೆ. ಆಕ್ಚುಲಿ ನಾವೇನಂತ ಅನ್ಕೊಂಡ್ ಬಂದಿದ್ದಂದ್ರೆ, ಆನ್ ದ ವೇ ತುಮಕೂರು ರೋಡ್ ಅಲ್ಲಿ ಒಂದು ಕಾಮತ್ ಇದೆ, ಕಾಮತ್ತಲ್ಲಿ ತಿಂಡಿ ತಿನ್ಕೊಂಡು ಹೀಗೆ ಬರೋಣ ಅಂತ ಹೇಳಿ. ಬಟ್ ಅಪ್ಯಾರೆಂಟ್ಲಿ ನನಗೆ ಎಷ್ಟು ನಿದ್ರೆ ಬಂದ್ಬಿಟ್ಟಿತ್ತಂತ ಅಂದ್ರೆ, ಲಿಟ್ರಲಿ ನಾನು ಮಲಗ್ಬಿಟ್ಟಿದ್ದೆ. ಇಲ್ಲಿ ಬಂದು ಕಣ್ಬಿಡೋ ಹೊತ್ತಿಗೆ ನೋಡಿದ್ರೆ ಅದಾಗ್ಲೇ ನಾವಿಲ್ಲಿ ಮಂದರಗಿರಿ ಹಿಲ್ಸ್ ಹತ್ರನೇ ರೀಚ್ ಆಗ್ಬಿಟ್ಟಿದೀವಿ. ಹಾಗಾಗಿ ಬೇರೆ ಏನು ಆಪ್ಷನ್ ಇಲ್ದಿರಾ ಇಲ್ಲಿ ಏನ್ ಸಿಗುತ್ತೆ ಅದನ್ನೇ ತಿನ್ನೋಣ ಅಂತ ಹೇಳಿ ಇಲ್ಲಿ ನಿಲ್ಸಿರೋ ಅಂತದ್ದು. ಇಲ್ಲಿ ಕರೆಕ್ಟ್ ಆಗಿ ಹಿಲ್ಸ್ ಎದುರುಗಡೆನೆ ನಿಮ್ಗೆ ಇದು ಒಂದು ಟಿಫನ್ ಸೆಂಟರ್ ತಿಂಡಿಗೆ ಸಿಗತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಿಲ್ ಟಾಪ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ. 1:30 ಆಯ್ತು ಟಿಫನ್ಗೆ. ಮಸಾಲೆ ದೋಸೆ ಹಾಗೆ ಹಾಫ್ ಟೊಮ್ಯಾಟೊ ರೈಸ್ ತಗೊಂಡಿದ್ದು. ಗುಡ್, ಚೆನ್ನಾಗಿತ್ತು ಗೈಸ್, ನಾಟ್ ಬ್ಯಾಡ್. ಅಂದ್ರೆ ಮನೆಯಲ್ಲಿ ಮಾಡೋ ತರನೇ ಇತ್ತು. ಸೊ ಗುಡ್, ಇಟ್ ವಾಸ್ ಗುಡ್. ಸೊ ಎಂಟ್ರೆನ್ಸ್ ಅಲ್ಲೇ ಸಾಕಷ್ಟು ರಿಫ್ರೆಶ್ಮೆಂಟ್ ಎಲ್ಲ ಸಿಗುತ್ತೆ ತಿನ್ನಕ್ಕೆ. ಬೇಕು ಅಂತ ಹೇಳೋದಾದ್ರೆ ನೀವು ನೋಡ್ಬೋದು, ಎಳ್ನೀರು ಇಟ್ಕೊಂಡಿದ್ದಾರೆ, ಒಂದಷ್ಟು ಜ್ಯೂಸು, ಬೇಲು, ಈ ತರ ಎಲ್ಲ ಸಿಗುತ್ತೆ, ಜೋಳ. ಏನಾದ್ರು ಬೇಕು ಅಂತ ಅಂದ್ರೆ ಇಲ್ಲಿಂದ ಪಿಕ್ ಮಾಡ್ಬೋದು. ಸೊ ಗೈಸ್, ನೀವ್ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಮೆಟ್ಲುಗಳು ನೀವೇನ್ ನೋಡ್ತಿದ್ದೀರಲ್ಲ, ಈ ಮೆಟ್ಲುಗಳು ಹತ್ಕೊಂಡ್ ಮೇಲ್ಗಡೆ ಹೋದ್ರೆ ನಿಮ್ಗೆ ಮೇನ್ ವ್ಯೂ ಪಾಯಿಂಟ್ ಕಾಣುತ್ತೆ. ಈ ರೈಟ್ ನೋಡೋದಾದ್ರೆ ಒಂದು ಮಹಾದ್ವಾರ ಇದೆ. ಈ ಕಡೆಗೆ ಈ ಸೈಡ್ ಹೋಗೋದಾದ್ರೆ ಒಂದ್ ರೂಟ್ ಬರುತ್ತೆ. ಮೆಟ್ಲತ್ಕೊಂಡು ಹೋಗಕ್ ಇಷ್ಟ ಪಡೋರಾದ್ರೆ ಈ ಕಡೆಯಿಂದ ಮೆಟ್ಲತ್ಕೊಂಡು ಹೋಗ್ಬೋದು. ಅರೌಂಡ್ 450 ಸ್ಟೆಪ್ಸ್ ಇದೆ ಅಷ್ಟೇ ಗೈಸ್, ಹತ್ಕೊಂಡು ಹೋಗ್ಬೋದು ಆರಾಮ್ಸೆ. ಬಟ್ ನಾವ್ ಇವತ್ತು ಈ ರೂಟ್ ತಗೋತಾ ಇದೀವಿ. ನೀವು ನೋಡ್ಬೋದು ಸಾಕಷ್ಟು ಜನ ಹೋಗ್ತಿದ್ದಾರೆ. ಬಟ್ ಆ ಮಿಸ್ಟೇಕ್ ಮಾಡ್ಬೇಡಿ, ಅಲ್ಲಿ ನೋಡಿ ಮೆಟ್ಲಿದ್ರು ಸಹ ಆ ಕಲ್ ಮೇಲೆನೆ ಹತ್ಕೊಂಡ್ ಹೋಗ್ತಾ ಇದ್ದಾರೆ. ತುಂಬಾ ಗಾಳಿ ಬೇರೆ ಇದೆ, ತುಂಬಾ ಸ್ಲಿಪ್ಪರಿ ಅನ್ಸುತ್ತೆ. ಒಂಚೂರ್ ಜಾರುದ್ರುನು ಇಟ್ ಇಸ್ ಲೈಕ್ ವೆರಿ ಡೇಂಜರಸ್ ಗೈಸ್. ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಬಂದಿದ್ದಾರೆ. ಬೈಕರ್ಸ್ಗಂತೂ ಒಂದು ಹೆವೆನ್ಲಿ ಸ್ಪಾಟ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ಲೇಕ್ ಕಡೆ ಬರ್ತಿದೀವಿ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ವಾವ್, ಅಮೇಸಿಂಗ್, ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ವ್ಯೂ. ಐ ರಿಯಲಿ ಕೆನಾಟ್ ಟೇಕ್ ಆಫ್ ಮೈ ಐಸ್ ಗೈಸ್, ಅಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ. ಸ್ಟೆಪ್ಸ್ ಹತ್ತಿ ಬರೋಕ್ ಆಗಲ್ಲ ಅಂತ ಅಂದ್ರೆ ಇಲ್ಲಿ ತನಕ ಕಾರಲ್ಲೇ ಬರ್ಬೋದು ಡೈರೆಕ್ಟ್ ಆಗಿ. ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ ಅಂಡ್ ವಿ ಹ್ಯಾವ್ ನೌ ಫೈನಲಿ ರೀಚ್ ದ ಟಾಪ್. ಹಾನೆಸ್ಟ್ಲಿ ಇಲ್ಲಿ ಬಂದ್ಮೇಲೆ ನನಗೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದ್ರೆ ಇದೆ ನೋಡಿ, ಈ ಬ್ಯೂಟಿಫುಲ್ ಪಾಂಡ್. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ದಟ್ ಹಿಲ್ ಟಾಪ್ ಪಕ್ಕದಲ್ಲಿ ಇಷ್ಟು ಕಾಮ್ ಅಂಡ್ ಬ್ಯೂಟಿಫುಲ್ ಪಾಂಡ್ ಇರುತ್ತೆ ಅಂತ. ಇಟ್ ಜಸ್ಟ್ ಮೇಕ್ಸ್ ದ ಹೋಲ್ ಪ್ಲೇಸ್ ಫೀಲ್ ಈವನ್ ಮೋರ್ ಪೀಸ್ಫುಲ್, ಬ್ಯೂಟಿಫುಲ್ ಆಗಿದೆ. ಹಾಗೆ ಈ ವ್ಯೂ ನೋಡಿ, ಇಲ್ಲಿಂದ ಎಷ್ಟು ಚಂದ ಕಾಣ್ತಾ ಉಂಟು ಅಂತ. 360 ಡಿಗ್ರಿ ವ್ಯೂಸ್, ಫ್ರೆಶ್
ಶೇರ್. ಇಟ್ಸ್ ಅಬ್ಸಲ್ಯೂಟ್ಲಿ ವರ್ತ್ ಕಮಿಂಗ್ ಅಪ್ ಹಿಯರ್. ಈ ವ್ಯೂ ಅಂತೂ ನಿಜವಾಗ್ಲೂ ಬ್ರೆತ್ ಟೇಕಿಂಗ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಜೋರಿದೆ. ನಿಲ್ಲೋಕೆ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಮೈಕ್ ಇದ್ರೂ ಕೂಡ ವಿಂಡ್ ನಾಯ್ಸ್ ಫುಲ್ ಕ್ಯಾಪ್ಚರ್ ಆಗ್ತಾ ಇತ್ತು ಅಂತ ವಾಯ್ಸ್ ಓವರ್ ಮಾಡ್ಬೇಕಾಗಿ ಬಂತು. ಆದ್ರೂ ಅಬ್ಸಲ್ಯೂಟ್ಲಿ ಎಷ್ಟು ಚಂದ ಇತ್ತಂದ್ರೆ ವ್ಯೂ, ಅದಕ್ಕೋಸ್ಕರನೇ ಇಲ್ಲಿ ಬರ್ಬೋದು ನೋಡಿ. ನಿಮ್ಗೀಗ ಇಲ್ಲಿಂದ ಕಾಣ್ತಾ ಇರೋದು ಮೈದಲ ಕೆರೆ ಅಂತ ಹೇಳಿ. ಇದನ್ನ ತುಂಬಾ ಜನ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಚಂದ್ರತಾಲ್ ಆಫ್ ಕರ್ನಾಟಕ ಅಂತ ಕೂಡ ಕಂಪೇರ್ ಮಾಡ್ತಾರೆ. ನನಗೆ ಇದನ್ನ ನೋಡಿದ್ಮೇಲೆ ಸ್ವಲ್ಪ ಆ ವೈಬ್ ಅನ್ನಿಸ್ತು. ನಿಮ್ಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತಾ? ಹಾಗಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಹಿಲ್ ಟಾಪ್ ಅಲ್ಲಿ ಜೈನ್ ಟೆಂಪಲ್ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಮೈದಲ ಕೆರೆ ಹತ್ರನೇ ಹೋಗೋದು ನಾವು. ಸೊ ಅದಕ್ಕೂ ಹೋಗೋಣ. ಸ್ಕಿಪ್ ಮಾಡದೆ ವಿಡಿಯೋನ ಕಡೆ ತನಕ ನೋಡಿ. ಪುರಾವೆಗಳ ಪ್ರಕಾರ ಬಸದಿ ಬೆಟ್ಟ ಅಥವಾ ಇತ್ತೀಚೆಗೆ ಮಂದಾರಗಿರಿ ಹಿಲ್ಸ್ ಅಂತ ಏನ್ ಕರಿತೀವಿ, ಇದು ಜೈನರ ಒಂದು ಸೇಕ್ರೆಡ್ ಪಿಲ್ಗ್ರಿಮೇಜ್ ಸೆಂಟರ್ ಆಗಿರುತ್ತೆ. ಇದು ಜೈನರ ಧರ್ಮಗುರುಗಳಲ್ಲಿ ಒಬ್ಬರಾದ ಚಂದ್ರನಾಥ ತೀರ್ಥಂಕರರಿಗೆ ಅರ್ಪಣೆ ಆಗಿರುತ್ತೆ. ಹಾಗೆ ದ ಪೀಸ್ಫುಲ್ ಸರೌಂಡಿಂಗ್ಸ್ ಮೇಕ್ ಇಟ್ ಅನ್ ಐಡಿಯಲ್ ಪ್ಲೇಸ್ ಫಾರ್ ಮೆಡಿಟೇಷನ್ ಅಂಡ್ ರಿಫ್ಲೆಕ್ಷನ್. ಹಿಲ್ ಟಾಪ್ ಅಲ್ಲಿ 12 ಅಥವಾ 14ನೇ ಸೆಂಚುರಿ ಮಧ್ಯದಲ್ಲಿ ಕಟ್ಟಿರೋ 4 ಏನ್ಷಿಯಂಟ್ ಜೈನ್ ಟೆಂಪಲ್ಸ್ ಇದೆ. ಇವುಗಳು ಆ ಕಾಲದ ಆರ್ಕಿಟೆಕ್ಚರ್ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನ ಇವತ್ತಿಗೂ ತೋರಿಸುತ್ತೆ. ಇದೇ ನೋಡಿ ಇಲ್ಲಿನ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್. ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ಇದನ್ನ ತುಂಬಾ ಸಲ ನೋಡಿರಬಹುದು ಅಲ್ವಾ? ನಾನು ಮೊದ್ಲಿಗೆ ಇದನ್ನ ನೋಡಿದಾಗ ನಿಜವಾದ ಮರ ಅಂತಲೇ ಅನ್ಕೊಂಡಿದ್ದೆ. ಆದ್ರೆ ಹತ್ರ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ಇದು ರಿಯಲ್ ಟ್ರೀ ಅಲ್ಲ ಅಂತ. ಇಷ್ಟು ರಿಯಲಿಸ್ಟಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಗ್ಲಾನ್ಸ್ಗೆ ಯಾರಿಗೂ ಇದು ಒರಿಜಿನಲ್ ಅಂತಲೇ ಅನ್ಸುತ್ತೆ. ಅಷ್ಟು ಚಂದವಾಗಿದೆ. ಫೋಟೋಸ್ ರೀಲ್ಸ್ಗೆ ಮಾತ್ರ ಇದು ಸೂಪರ್ ಸ್ಪಾಟ್. ಅದೆಷ್ಟು ಪ್ರಶಾಂತವಾಗಿದೆ ಒಳಗಡೆ. ಟೆಂಪಲ್ ವಿಸಿಟ್ ಮುಗಿದ್ಮೇಲೆ ಹೊರಗೆ ಬಂದು ಹಿಲ್ನ ಮತ್ತೆ ಒಂದ್ಸಲ ಹಿಂತಿರುಗಿ ನೋಡಿದ್ರೆ ಅನ್ಸುತ್ತೆ ನಮ್ಮೊಳಗೂ ಇಷ್ಟೇ ಪ್ರಶಾಂತತೆ ಒಂದ್ ಸ್ವಲ್ಪ ಮಟ್ಟದಲ್ಲಾದ್ರೂ ಇದ್ರೆ ಎಷ್ಟು ಅದ್ಭುತವಾಗಿರತ್ತಲ್ವಾ ಅಂತ. ಸಿಟಿ ಹಾಸ್ಟೆಲ್ ಇಂದ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತಾ ಇದ್ರೆ ದಿಸ್ ಇಸ್ ಆನೆಸ್ಟ್ಲಿ ಅ ಪರ್ಫೆಕ್ಟ್ ವೀಕೆಂಡ್ ಗೆಟ್ ಅವೇ. ಅದ್ರಲ್ಲೂ ವೀಕ್ ಡೇಸ್ ಅಲ್ಲಿ ಬಂದ್ರೆ ಕ್ರೌಡ್ ಇನ್ನೂ ತುಂಬಾ ಕಮ್ಮಿ ಇರುತ್ತೆ. ಪ್ಲೇಸ್ ಇನ್ನು ಕ್ವೈಟ್ ಕಾಮ್
ಹಾಗೆ ರಿಲ್ಯಾಕ್ಸ್ಡ್ ಫೀಲ್ ಕೊಡುತ್ತೆ. ಸಮ್ಟೈಮ್ಸ್ ಆಲ್ ವಿ ನೀಡ್ ಇಸ್ ಅ ಪ್ಲೇಸ್ ಲೈಕ್ ದಿಸ್. ಸ್ವಲ್ಪ ನೇಚರ್, ಸ್ವಲ್ಪ ಸೈಲೆನ್ಸ್ ಅಂಡ್ ಅ ಪೀಸ್ಫುಲ್ ರೀಸೆಟ್. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO. Babe, I don't even care if we stay home. Put our to-do list on ice. Crank the AC to 79 and make a little island right here. ಮಂದಾರಗಿರಿ ಹಿಲ್ಸ್ ನ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ನಾವಿವಾಗ ಇಲ್ಲಿ ಮೈದಲ ಕೆರೆ ಹತ್ರ ಬಂದಿದೀವಿ. ಇಟ್ಸ್ ಜಸ್ಟ್ ಫ್ಯೂ ಮಿನಿಟ್ಸ್ ಡ್ರೈವ್ ಫ್ರಮ್ ದ ಹಿಲ್ ಟಾಪ್. ನಿಜ ಹೇಳ್ಬೇಕು ಅಂದ್ರೆ ಹಿಲ್ ಟಾಪ್ ಇಂದ ಲೇಕ್ ನೋಡುವಾಗ ಎಷ್ಟು ಚಂದವಾಗಿ ಕಾಣ್ತಿತ್ತು, ಆದ್ರೆ ಹತ್ರ ಬಂದ್ಮೇಲೆ ಈ ವ್ಯೂ ಅಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣ್ತಿದೆ. ಸಕ್ಕತ್ತಾಗಿದೆ, ಒಂದು ಡಿಫ್ರೆಂಟ್ ವೈಬ್ ನೇ ಕೊಡ್ತಿದೆ. ಇಲ್ಲಿ ಬಂದ್ಮೇಲೆ ಬರೀ ಫೋಟೋ ತೆಕ್ಕೊಳ್ಳೋದಲ್ಲ ಗೈಸ್, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ. ಆ ಸೈಲೆನ್ಸ್ ಹಾಗೆ ಬ್ರೀಸ್ ಗೆ ಒಂದೊಳ್ಳೆ ಸೆಪ್ರೇಟ್ ಚಾಮ್ ಇದೆ ಅಂತಾನೆ ಹೇಳ್ಬೋದು. ಒನ್ ಡೇ ಟ್ರಿಪ್ ಅಲ್ಲಿ ಈ ಹಿಲ್ಸ್, ಟೆಂಪಲ್ ಮತ್ತೆ ಇಷ್ಟು ಬ್ಯೂಟಿಫುಲ್ ಲೇಕ್ ನ ಕವರ್ ಮಾಡಬಹುದು ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ವರ್ತ್ ದ ವಿಸಿಟ್ ಅಂತಾನೆ ಹೇಳ್ಬೋದು. ನೀರಲ್ಲಿ ಕೂಡ ಇಳಿಬಹುದು, ನೀರಲ್ಲಿ ಆಡ್ಬೋದು, ಬಟ್ ಚೇಂಜಿಂಗ್ ರೂಮ್ಸ್ ಎಲ್ಲೂ ಇಲ್ಲ. ಅದೊಂದನ್ನ ಗಮನದಲ್ಲಿ ಇಟ್ಕೊಂಡು ನೀರ್ಗಿಳಿಬೇಕಾಗತ್ತೆ. ಎಲ್ಲಾ ಕಡೆ ಟಿಕೆಟ್ ಟಿಕೆಟ್ ಟಿಕೆಟ್, ಎಲ್ಲಾ ಕಡೆ ಅಂದ್ರೆ ಮೇಲ್ಗಡೆ ಹೋದಾಗ್ಲೂ 20 ರೂಪೀಸ್ ಎಂಟ್ರೆನ್ಸ್ ಟಿಕೆಟ್ ಇತ್ತು. ಈ ಪಿಕಾಕ್ ಟೆಂಪಲ್ ಅಂತ ಹೇಳಿದ್ನಲ್ಲ, ಅಲ್ಲಿ ಬಂದಿರೋಗ್ಲೂ ಸಹ 20 ರೂಪೀಸ್ ಟಿಕೆಟ್. ಸೊ ಗೈಸ್, ಪ್ರೀವಿಯಸ್ ಕ್ಲಿಪ್ಸ್ ಎಲ್ಲ ನಾನು ವಾಯ್ಸ್ ಓವರೇ ಮಾಡಿದ್ದೀನಿ, ಯಾಕಂದ್ರೆ ಎಷ್ಟು ಸಿಕ್ಕಾಪಟ್ಟೆ ಗಾಳಿ ಇತ್ತು. ಈಗಲೂ ಅಷ್ಟೇ ಸಿಕ್ಕಾಪಟ್ಟೆ ಗಾಳಿ ಇದೆ. ಎಷ್ಟು ಮಟ್ಟಿಗೆ ಜಸ್ಟಿಫೈ ಮಾಡ್ತಿರತ್ತೆ, ಎಷ್ಟು ಮಟ್ಟಿಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಮಾಡ್ತಿದ್ದೀನಿ. ಎಲ್ಲಾನು ಕಂಪ್ಲೀಟ್ ಆಗಿ ವಾಯ್ಸ್ ಓವರ್ ಮಾಡಕ್ ಆಗಲ್ಲ ಅಂತ ಹೇಳಿ. ಈಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ವೆರಿ ಫೇಮಸ್ ಪಿಕಾಕ್ ಟೆಂಪಲ್ ಬಂದಿದ್ದೀನಿ, ಧ್ಯಾನ ಮಂದಿರ. ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಅಲೋ ಇಲ್ಲ, ಸೊ ಹಾಗಾಗಿ ನಾನು ಐ ವಿಲ್ ಜಸ್ಟ್ ಗಿವ್ ಅ ಗ್ಲಿಮ್ಸ್ ಆಫ್ ಇಟ್ ನಿಮಗೆ. ಹಾಗೆ ವಿಡಿಯೋ ಕ್ಲಿಪ್ಸ್ ನ ಶೇರ್ ಮಾಡಿರ್ತೀನಿ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್. ಹಾಗೆ ಈ ಕಡೆ ನೋಡೋದಾದ್ರೆ ಹಿಲ್ ಟಾಪ್ ಟೆಂಪಲ್. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸಕ್ಕತ್ತಾಗಿ ಕಾಣ್ತಾ ಇದೆ. ಅದರ ಬ್ಯಾಕ್ ಸೈಡ್ ಮೈದಾಲ ಲೇಕ್ ಇದೆ. ಸಚ್ ಅ ಪೀಸ್ಫುಲ್ ಪ್ಲೇಸ್ ಗೈಸ್, ತುಂಬಾ ಇಷ್ಟ ಆಯ್ತು ನನ್ಗಂತೂ. ಒಳಗಡೆ ಬೇಸಿಕಲಿ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಗುರು ಮಂದಿರ ಇದೆ. ಅವರ ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೆ ಅವ್ರು ಏನೆಲ್ಲ ಮಾಡಿದ್ರು, ಹೇಗೆ ದೈವಾಧೀನರಾದ್ರು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಡೆಪಿಕ್ಟ್ ಮಾಡ್ಬಿಟ್ಟು ಪಿಕ್ಚರ್ ಎಲ್ಲ ಹಾಕಿ ಸಕ್ಕದಾಗಿ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಒಳಗಡೆ ವಿಡಿಯೋಸ್, ಫೋಟೋಸ್ ಯಾವ್ದನ್ನು ಅಲೋ ಮಾಡಲ್ಲ. ತುಂಬಾ ಚೆನ್ನಾಗಿದೆ, ವಂಡರ್ಫುಲ್ ಪ್ಲೇಸ್ ಗೈಸ್. ಐ ಜಸ್ಟ್ ಲವ್ಡ್ ಇಟ್. ತುಂಬಾ ಚೆನ್ನಾಗಿದೆ ಒಳಗಡೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗನ್ನಿಸ್ತು ಅಂತ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ. ಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.